ಕರೆಕ್ಟ್. ಯಾವ ರೀತಿ ಪ್ರಾರಂಭದಲ್ಲಿ ರೈಲನ್ನಾಗಲಿ ಬಸ್ ಅನ್ನಾಗಲಿ ಸಾಧನೆ ಮಾಡಿಕೊಳ್ಳಲೇಬೇಕು. ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹಿಡಿದ್ಮೇಲೆ ನಿಮಗೆ ಸಾಧನೆ ಯಾವುದು ಅಂದ್ರೆ ಒಂದು ಟ್ಯಾಕ್ಸಿ ಅಥವಾ ಒಂದು ಆಟೋ. ರೈಲನ್ನ ಬಸ್ಸನ್ನೇ ತಗೊಂಡು ನಿಮ್ ಮನೆಗೆ ಹೋಗಕ್ಕಾಗಲ್ಲ. ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇವೆಲ್ಲ ಬೇಕು. ಅಲ್ಲಿಂದ ಮುಂದೆ ಹೋಗಬೇಕಾಗಿದ್ದರೆ ನಮಗೆ ಒಂದು ಟ್ಯಾಕ್ಸಿ ಒಂದು ಆಟೋನೇ ಸಾಕು. ಹೌದು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಹೋದ ನಂತರ ನಿಮ್ಮ ಬಾಗಿಲಿಗೆ ಮುಟ್ಟುವವರೆಗೂ ಏನು ಸಾಧನ ಸಾಕು ಅಂದ್ರೆ ಟ್ಯಾಕ್ಸಿ ಒಂದು ಆಟೋ. ಮನೆಗೆ ಹೋದ್ಮೇಲೆ ನಿಮ್ಗೆ ಸಾಧನ ಏನು ಅಂತ ಕೇಳಿದ್ರೆ ನಿಮ್ಮ ದೇಹವೇ ನಿಮಗೆ ಸಾಧನ. ಮನೆಯೊಳಗೆ ಆಟೋ ಟ್ಯಾಕ್ಸಿಯನ್ನ ತಗೊಂಡು ಹೋಗಕ್ಕಾಗಲ್ಲ. ಅಲ್ಲಿ ಯಾರು ಹೋಗ್ರೆ ನೀವೇ ಸ್ವತಂತ್ರವಾಗಿ. ಇನ್ನೊಂದರ ಸಾಧನೆ ಇಲ್ಲದೆ ನಿಮ್ಮ ಮನೆಯನ್ನ ಅಂತ್ಯದಲ್ಲಿ ಹೇಗೆ ಮುಟ್ಟುವರೋ ಅದರಂತೆ ಪೂರ್ವದ ಸಾಧನೆಗಳನ್ನ ಬಿಡಲೇಬೇಕಂತ. ನಾವು ರೈಲ್ವೆದಾಗ ಬಂದೀವ್ರಿ, ಬಂದೀವ್ರಿ, ರೈಲ್ವೆ ತಗೊಂಡು ಬಸ್ಸನ್ನೇ ತಗೊಂಡು ಮನೆಗೆ ಹೋಗೋಣಂದ್ರೆ ಹೋಗಲಿಕ್ಕೆ ಆಗೋದಿಲ್ಲ. ಅವು ಬಿಡಬೇಕು. ಮತ್ತೆ ನಮ್ಮ ಸ್ವಂತ ಮನೆಯಲ್ಲಿ ನಾವು ಸುಖವಾಗಿರ್ಬೇಕಾದ್ರೆ ನಾವು ಒಂದೇ ಸಾಕು. ಹೌದಿಲ್ಲ? ಅದೇ ಪ್ರಕಾರವಾಗಿ ಇಲ್ಲಿವರೆಗೂ ಹೇಳಿದಂತ ಎಲ್ಲಾ ಸಾಧನೆಗಳು ಪೂರ್ವ ಸಾಧನೆಗಳ ವಿನಃ ಅಂತ್ಯದಲ್ಲಿ ನಿನ್ನ ಜ್ಞಾನ ಒಂದೇ ಸಾಕು. ನಾನು ಯಾರು? ನಾ ಪರಬ್ರಹ್ಮ. ನಾನ್ಯಾರು? ನಾ ಪರಮಾತ್ಮ. ನಾನ್ಯಾರು? ನಿರಾಕಾರ. ನಾನ್ಯಾರು? ನಿರ್ಗುಣ ಸ್ವರೂಪ. ಅನ್ನುವಂತ ಜ್ಞಾನ ಒಂದೇ ಸಾಕು. ಅದು ಮುಕ್ತ ಅನ್ನುವಂತ ವಿಚಾರವನ್ನ ಇಲ್ಲಿವರೆಗೂ ಹೇಳ್ತಾ ಬಂದ್ರಮ್ಮ. ನಾಳೆ ದಿನ ಮತ್ತೆ ಪುನಃ ಯಾವ ಅತ್ಯಂತ ಮುಖ್ಯವಾದ ಮುಕ್ತಿಯಾದರೂ ಸಂಬಂಧ ಅದು ಅಥವಾ ಇಲ್ವೋ, ಪಾಪ ಪುಣ್ಯ ಬಿಡಬೇಕು ಮಾಡಬೇಕನ್ನುವಂತ ಒಂದು ಸಂಬಂಧ ಏನಾದ್ರು ಆಗೇನಂದ್ರೆ ಅವೆಲ್ಲವೂ ಮನೋವಿಕಾರದಿಂದ ಹುಟ್ಟಿದ ಬಂಧಗಳ ವಿನಃ ಮನೋವಿಕಾರದಿಂದ ಹುಟ್ಟಿದ ಮೋಕ್ಷವೇ ವಿನಃ ನಾನು ಅವುಗಳಿಗೆ ಸಾಕ್ಷಿ ಆಗಿರತಕ್ಕಂಥ ಆತ್ಮ ಭಾವವನ್ನ ನಾಳೆ ದಿನ ಜ್ಞಾನಿಗೆ ಪುಣ್ಯ ಪಾಪಗಳು ಇಲ್ಲ ಅನ್ನುವಂತ ಶ್ಲೋಕವನ್ನು ಉಪದೇಶ ಮಾಡಲಿದ್ದಾರೆ. ಅದನ್ನು ನಾವು ನೀವು ಕೇಳಿ ಕೃತಾರ್ಥರಾಗೋಣ ಅನ್ನುವಂತ ಭಾವದಿಂದ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಇದು ಸ್ಪಷ್ಟ ಅರ್ಥ ಆಯ್ತಮ್ಮ? ಸಾಕಮ್ಮ, ಅರ್ಥ ಆದ್ರೂ ಸಾಕು, ನಮ್ಗೆ ಅರ್ಥ ಬೇಕು ಮತ್ತೇನಿಲ್ಲ. ಆಯ್ತು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.